ನಿನ್ನೆ ನಾವು ಮಾಧ್ಯಮ ನೋಡಿದಾಗ ಭಾಳ ಅಂದ್ರೆ ಭಾಳ ಬೇಜಾರಾಯಿತು. ಯಾಕಂದರೆ ನಿನ್ನೆ ವರಲಕ್ಷ್ಮಿ ಹಬ್ಬ ಇತ್ತು. ಅಂಥ ಸಂದರ್ಭದಲ್ಲಿ ಅಂಥ ಘಟನೆ ಆಗಬಾರ್ದಾಗಿತ್ತು. ಏನೋ ಈಗೊಂದು ಹೇಳಿ ಪಾರಾಗಕ್ಕೆ ನಾವೇನೋ ಹೇಳ್ತೀವಿ, ಆ ಕೋರ್ಟ್ ಆದೇಶ ಆಗಿದೆ, ಅದಾಗಿದೆ, ಇದಾಗಿದೆ ಅಂತೇಳಿ. ಕೋರ್ಟಿಗೆ ಹೋಗಿ ಬಿಟ್ಟಿದ್ದೇ ನಾವು ಫಸ್ಟ್ ತಪ್ಪು. ಯಾಕಂದರೆ ನಾವು ಅದ್ರ ಬಗ್ಗೆ ಮೊದಲೇ ಈ ಥರ ಘಟನೆ ಆಗ್ತಂತ ಯಾರೂ ಯೋಚನೆ ಮಾಡಿದ್ದಿಲ್ಲ. ನಿಜಕ್ಕೂ ಭಾಳ ಇದು ದುಃಖದ ಸಂಗತಿ. ಯಾಕಂದರೆ ವಿಷ್ಣುವರ್ಧನ್ ಸರ್ ಅಂದರೆ ಕರ್ನಾಟಕದ ಒಂದು ಕಣ್ಣಿದ್ದಂಗೆ. ಅಷ್ಟೊಂದು ಅದ್ಭುತವಾಗಿ ನಟನೆ ಮಾಡಿ ನಮ್ಮೆಲ್ಲರಿಗೂ ಮನೋರಂಜಿಸಿ ಒಳ್ಳೆ ಮೆಸೇಜ್ ಕೊಟ್ಟು ಭಾಳ ಅದ್ಭುತವಾದಂಥ ಅವ್ರ ಅಭಿಮಾನಿ ಬಳಗನೂ ಇದೆ. ಅಂಥ ಸಂದರ್ಭದಲ್ಲಿ ನಿನ್ನೆ ಘಟನೆ ನೋಡಿ ನಿಜಕ್ಕೂ ನಾವೆಲ್ಲರೂ ತಲೆ ತೆಗ್ಸಂಥ, ಅವ್ರ ಅಭಿಮಾನಿಗಳು ಎಲ್ಲರೂ ತಲೆ ತೆಗ್ಸಂಥ ಒಂದು ಸಂಗತಿ ಆಗಿದೆ. ಇರಲಿ, ಏನೋ ಒಂದು ಆಗ್ತಿರ್ತಾವೆ, ಇಲ್ಲ ಅಂತಲ್ಲ. ಬಟ್ಟು ಆ ಜಾಗದವರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು ಅಂತ ನಮ್ಮ ಆಸೆ. ಯಾಕಂದರೆ ಮುಂಚೆನೇ ಈ ಥರ ಆಗಿತ್ತು, ಯಾರಿಗಾರು ಗೊತ್ತಿದ್ರೆ ಸಾಕಷ್ಟು ಜಾಗಗಳಿದ್ವು. ಆದರೂ ಆಯಿತು, ನಾವು ಸರ್ಕಾರದವರು ಎಲ್ಲಿಯೋ ಹಿಡಿಯುತ್ತೇವೆ. ಈಗ ಹಲವಾರು ಸಂದರ್ಭದಲ್ಲಿ ಇದ್ರ ಬಗ್ಗೆ ಬಂದಾಗ ಸರ್ಕಾರವನ್ನು, ನಾನು ಹೇಳ್ತಿರೋ ಕಾಂಗ್ರೆಸ್ ಸರ್ಕಾರ ಅಂತ ಅಷ್ಟೇ ಅಲ್ಲ, ನಮ್ಮ BJP ಸರ್ಕಾರ ಆದಿಯಾಗಿಯೂ ಎಲ್ಲನೂ ಹೇಳ್ತೇವೆ. ನಾವು ಇದರಲ್ಲಿ ಹಿಡಿಯುತ್ತೇವೆ. ನಾವು ಮುಂದೆ ಬಂದು ಇದರಲ್ಲಿ ಯಾರಾದರೂ ಒಂದು ಲೀಡರ್ಶಿಪ್ ತೊಗೊಂಡು ಈ ಸಮಸ್ಯೆನ ಬಗೆಹರಿಸಿದ್ರಂತಂದರೆ ಅಭಿಮಾನಿಗಳಿಗೆ ಇಷ್ಟು ನೋವು ಆಗ್ತಿದ್ದಿಲ್ಲ. ನಿಜಕ್ಕೂ ಭಾಳ ನೋವಿನ ಸಂಗತಿ. ನಮಗೆಲ್ಲರ ಮನಸ್ಸಿಗೂ ಭಾಳ ತ್ರಾಸಾಗಿದೆ. ನ್ಯಾಯ ಸಿಗುತ್ತಾ ಅಂತ ಸರ್? ಯಾಕೆಂದರೆ ಇನ್ನೂ ಆ ಜಾಗದಲ್ಲಿ ಏನು ಕಟ್ಟಡ ಕಟ್ಟಕ್ಕೆ ಮುಂದಾಗಿಲ್ಲ. ಸೊ ಇಷ್ಟೆಲ್ಲ ಅವ್ರು ಉಳಿಸ್ಕೋತಾರ ಅಲ್ಲ ಸರ್, ಇದು ಯಾಕೆಂದರೆ ಅಭಿಮಾನಿಗಳು ಪಾಪ ಅಭಿಮಾನಿಗಳು ಆಸೆ ಇದ್ದೇ ಇರ್ತದೆ. ಇದು ಅಭಿಮಾನಿಗಳಿಗೆ ಎಲ್ಲ ಮೀರೋಗಿದೆ. ಯಾರಾದರೂ ಒಬ್ಬ ಜನಪ್ರತಿನಿಧಿಗಳು, ಸರ್ಕಾರದವರು ಮಧ್ಯವಸ್ಥಿಕೆ ವಹಿಸಿ, ಫಿಲಿಂ ಚೇಂಬರ್ನವರು ಮಧ್ಯವಸ್ಥಿಕೆ ವಹಿಸಿ ಇದು ಸಮಸ್ಯೆನ ಬಗೆಹರಿಸೋಂಥ ಕೆಲಸ. ಯಾಕಂದರೆ ಕೋರ್ಟ್ನಲ್ಲಿದೆ. ಕೋರ್ಟಲ್ಲಿದ್ದ ಮೇಲೆ ಕೋರ್ಟ್ ಆದೇಶ ನಾವೆಲ್ಲರೂ ತಲೆ ಬಾಗಿಸ್ಬೇಕಾಗ್ತದೆ. ಆದರೆ ಕೋರ್ಟಿಗೆ ಹೋಗೋದನ್ನ ಬಿಟ್ಟಿದ್ದೇ ನಾವು ತಪ್ಪು. ಆ ಜಾಗದವರು ಅವರೆಲ್ಲರ ಜೊತೆಗೆ ಮಾತಾಡಿ ಈ ಸಮಸ್ಯೆನ ಒಂದು ಹಂತಕ್ಕೆ ತಂದಿದ್ರೆ ಭಾಳ ಒಳ್ಳೆಯದಾಗ್ತಿತ್ತು. ಈಗ ಭಾಳ ಮುಂದೋಗಿದೆ. ಆದ್ರೂ ಮಧ್ಯಸ್ಥಿಕೆ ವಹಿಸಿ ಅದೇ ಜಾಗದಲ್ಲಿ ಪುನಃ ನಿರ್ಮಾಣ ಮಾಡೋಕ್ಕೆ ಜಾಗದ ಓನರಿಗೂ ಎಲ್ಲರಿಗೂ ಮನವೊಲಿಸೋಂಥ ಕೆಲಸ ಸರ್ಕಾರದವರು ಮತ್ತು ಫಿಲಿಂ ಚೇಂಬರ್ವರು, ಇಂಡಸ್ಟ್ರಿಯಲ್ ದೊಡ್ಡವರು ಸೇರಿ ಮಾಡಿದಾಗ ಮಾತ್ರ ಇದಕ್ಕೊಂದು ಅಂತ್ಯ ಸಿಗ್ತಾ. ಇಲ್ಲಾಂದರೆ ಪಾಪ ಅಭಿಮಾನಿಗಳಿಗೆ ನೋವು ಆಗೇ ಆಗ್ತದೆ. ಅಭಿಮಾನಿಗಳು ನಾವು ಬೇಕಾದರೆ ದುಡ್ಡನ್ನ ಎಲ್ಲನೂ ಕಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಕೊಡೋಕೆ ರೆಡಿ ಇದ್ದೀವಿ, ಮಾಲೀಕರು ಜಾಗ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಮಾಡಿ. ಅದಕ್ಕೆ ಹೇಳ್ತೀನಿ ನಾನು, ಈಗ ನಾವು ಅದಕ್ಕೆ ಅಭಿಮಾನಿ, ನಾವು ಒಬ್ಬ ಅಭಿಮಾನಿಯಾಗಿ ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಕೊಡೋಕ್ಕೆ ನಾವು ರೆಡಿ ಇದ್ದೇವೆ. ಆದರೆ ಸರ್ಕಾರದವರು ಯಾರಾದರೂ ಬಂದು ಅವ್ರ ಮಾಲೀಕರಿಗೆ ಮನವೊಲಿಸಿ ಇಂಥ ಇದು ಮಾಡಬೇಡ್ರಿ ಅಂತ ಮನವೊಲಿಸಿದ್ರೆ ಅಂದರೆ ಮಾಲೀಕರು ಅವ್ರಿಗೆ ಮಾತಾಡೋಂಥವ್ರು ಯಾರೋ ಒಬ್ಬ ದೊಡ್ಡ ವ್ಯಕ್ತಿಗಳು ಹೋದ್ರೆ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಯಾರು ಅಭಿಮಾನಿಗಳು ಇನ್ನಿತರು ಮಾತಾಡಿದ್ರೆ ಅದು ಸಮಸ್ಯೆ ಬಗೆಹರಂಗಿಲ್ಲ. ಮುಂದಿನ ದಿನದಲ್ಲಿ ಅಭಿಮಾನಿಗಳು ಕರೆ ಕೊಟ್ಟಂಥ ಸಂದರ್ಭದಲ್ಲಿ ನೀವು ನಾವು ಅವರೊಬ್ಬ ಅಭಿಮಾನಿಯಾಗಿ ಅವ್ರ ಜೊತೆಗೆ ನಿಂದ್ರಂಥ ಕೆಲಸ ನಾವು ಅಷ್ಟೇ ಅಲ್ಲ, ಸುದೀಪ್ ಅಣ್ಣನೂ ಅವರ ಅಭಿಮಾನಿ ಮೊದಲಿಂದ ಇದ್ದಾನೆ. ನಾವೆಲ್ಲರೂ ಅವ್ರ ಜೊತೆ ನಿಂದ್ರಂಥ ಕೆಲಸ ನಾವು ಮಾಡ್ತೇವೆ.